ಎಲ್ಲ ಕರ್ನಾಟಕದ ವಕೀಲರಿಗೂ ನಮಸ್ತೆ. ಇವತ್ತಿನ ಕ್ಲಾಸಲ್ಲಿ ILO ಬಗ್ಗೆ ತಿಳ್ಕೊಳ್ಳೋಣ. ಅಂತಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಅಂತ ಒಂದಿದೆ, ಸಂಸ್ಥೆ ಅಂತ ಒಂದಿದೆ. ಓಕೆ. ಸೊ ಏನಿದು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ, ಏನಿದ್ರ ರೋಲು ಅಂತ, ಎಲ್ಲಿರುತ್ತಿದು ಅಂತಂತಂದ್ರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುತ್ತೆ, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇರುತ್ತೆ. ಅಂತಂದ್ರೆ ಆ, ಈ ನೇಷನ್ಸ್ಗಳೆಲ್ಲ ಸೇರ್ಕೊಂಡು ಒಂದು ಇಂಟರ್ನ್ಯಾಷನಲ್ ಲೆವೆಲಿಗೆ ಇದನ್ನು ಸಂಗನ ಮಾಡಿಕೊಂಡು, ಅಂತಂದ್ರೆ ಇದ್ರ ಮೆಂಬರ್ಸ್ಗಳು ಯಾರಾಗಿರ್ತಾರಪ್ಪ ಅಂತಂತಂದ್ರೆ ರಾಷ್ಟ್ರಗಳಾಗಿರುತ್ತೆ. ನಮ್ಮ ಭಾರತ ದೇಶ ಇದ್ರದ್ದು ಮೆಂಬರ್ ಇದೆಯಾ? ಹೌದು, ಇದ್ರ ಭಾರತ ದೇಶ ಮೆಂಬರ್ ಇದೆ. ಸೊ ಇದು ಎಸ್ಟಾಬ್ಲಿಷ್ ಆಗಿದ್ದು 1919 ಯಾವಾಗ? 1919 ಎಸ್ಟಾಬ್ಲಿಷ್ ಆಗಿದೆ. ಇದು ನಮ್ಮ ಭಾರತನೂ ಕೂಡ ಇದರದ್ದು ಒಂದು ಮೆಂಬರ್ ಆಗಿದೆ. ಓಕೆ, ಟೋಟಲ್ ಆಗಿ ಇಲ್ಲಿವರೆಗೂ ಅಫಿಷಿಯಲ್ ವೆಬ್ಸೈಟ್ ಇಲ್ಲಿರೋ ಡಾಟಾ ಪ್ರಕಾರ 187 ಕಂಟ್ರೀಸ್ಗಳು, ರಾಷ್ಟ್ರಗಳು, ಓಕೆ, ಅರೌಂಡ್ ಇರುವಂಥದ್ದೇ 193 195 ರಿಜಿಸ್ಟ್ರೇಷನ್ ತೋರಿಸ್ತಾರೆ ರಾಷ್ಟ್ರಗಳು ನಮ್ಮ ಪ್ರಪಂಚದಲ್ಲಿದೆ ಅಂತ. ಅದರಲ್ಲಿ 187 ಕಂಟ್ರಿಗಳು ಈ ILOದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಏನಿದೆ ಅಂಥದ್ದು ಈ ILOದಲ್ಲಿ? ಏನಕ್ಕೆ ಬೇಕಿದು ILO? ಏನಿದ್ರ ಉದ್ದೇಶ? ಏನಕ್ಕೆ ಮಾಡ್ಕೊಂಡ್ರೆ ಇದನ್ನ? ಸರಿ, ಇದ್ರ ಯೂಸ್ ಏನು ಮಾಡ್ಕೊಂಡಿದ್ದು? ಇಂಥ ಎಲ್ಲ ವಿಷಯಗಳು ನಾವು ಕೆದಕ್ತಾ ಹೋದಾಗ ಇದ್ರ ಕೆಲವೊಂದು ಉದ್ದೇಶಗಳಿದೆ. ಇಲ್ಲಿದೆ ನೋಡಿ, ಏಮ್ಸ್ ಆಫ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್. ಹೆಸರೇ ಹೇಳುತ್ತೆ ಇಂಟರ್ನ್ಯಾಷನಲ್, ನ್ಯಾಷನಲ್ ಅಲ್ಲ, ನಮ್ಮ ದೇಶದಲ್ಲಿರೋದಲ್ಲ ಇದು. ದೇಶಗಳು ಕಟ್ಕೊಂಡಿರುವಂಥ ಆರ್ಗನೈಸೇಷನ್, ಲೇಬರ್ ಆರ್ಗನೈಸೇಷನ್. ಹಾಗಾದ್ರೆ ನಾವೇನು ಓದ್ತಾ ಇದೀವಿ ಅಂತಂತಂದ್ರೆ, ಲೇಬರ್ ಲಾ ಮತ್ತು ಲೇಬರ್ ಅವರ ಸಮಸ್ಯೆಗಳು ಅದು ಎಷ್ಟರ ಮಟ್ಟಿಗೆ ಇಂಪಾರ್ಟೆನ್ಸ್ ಇದೆ ಅಂತಂದ್ರೆ, ಇಂಟರ್ನ್ಯಾಷನಲ್ ಲೆವೆಲಿಗೆ ಇನ್ಸ್ಟಿಟ್ಯೂಷನ್ಸ್ಗಳನ್ನ ಕಟ್ಕೊಂಡು ಅಲ್ಲಿ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ನ್ಯಾಷನಲ್ ಲೆವೆಲಲ್ಲಿ. ಸೊ ಅಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗಿದೆ ಇಲ್ಲಿರುವಂತಹ ಲೇಬರ್ ಆರ್ಗನೈಸೇಷನ್ಸ್ಗಳು. ನಮ್ಮ ನೇಷನ್ ಲೆವೆಲಲ್ಲೂ ಕೂಡ ಇದೆ, ಸುಮಾರು ಆರ್ಗನೈಸೇಷನ್ಸ್ಗಳಿದೆ, ಪ್ರತಿಯೊಂದು ಫ್ಯಾಕ್ಟರಿ ಇರುತ್ತೆ. ಬಟ್ ಅದು ಎನಿಹೋ ನಾವು ಇಲ್ಲಿ ಹೇಳ್ತಾ ಇರೋದು ಇಂಟರ್ನ್ಯಾಷನಲ್ ಲೆವೆಲಿಗೆ ಥಿಂಕ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಇಂಟರ್ನ್ಯಾಷನಲ್ ಲೆವೆಲಿಗೆ ಬಂದಿರುವಂಥದ್ದು ತನ್ನ ಗುರಿ ಯಾವುದ್ರ ಮೇಲೆ ಇದೆ ಅಂತಂತಂದ್ರೆ ವೆಲ್ಫೇರ್ ಆಫ್ ಲೇಬರ್. ಅಂತಂದ್ರೆ ಈ ವೆಲ್ಫೇರ್, ಕಾರ್ಮಿಕರ ಕಲ್ಯಾಣದ ಮೇಲೆ ಇದು ತನ್ನ ಗುರಿನ ಇಟ್ಕೊಂಡಿದೆ. ಓಕೆ, ಸೊ 1944 ಇದು ಪುನಃ ಒಂದ್ಸಲ ಘೋಷಣೆ ಮಾಡಿಬಿಟ್ಟು ದೃಢೀಕರಿಸುತ್ತೆ. ದೃಢೀಕರಿಸಿದ ಬೇಸ್ಡ್ ಮೇಲೆ ಇದ್ರ ಆಬ್ಜೆಕ್ಟಿವ್ಸ್ ಏನಿದೆ ಅಂತಂದ್ರೆ, ಲೇಬರ್ ಅನ್ನುವಂಥದ್ದು ಒಂದು ಕಮೋಡಿಟಿ ಅಲ್ಲ, ಇದು ಒಂದು ಸರಕಲ್ಲ. ಅಂತಂದ್ರೆ ನಿಮ್ಗೆ ಏನೋ ಒಂದು ವಸ್ತು ಬೇಕು, ತಗೊಂಡ್ರಿ, ಕೆಲಸ ಮಾಡಿಸ್ಕೊಂಡ್ರಿ, ಬಿಟ್ರಿ ಅನ್ನುವಂಥ ವಿಷಯ ಅಲ್ಲ. ಇಲ್ಲಿ ಲೇಬರ್ ಅನ್ನುವಂಥವರಿಗೆ ಬೆಲೆ ಕೊಡಬೇಕು, ಲೇಬರ್ ಅನ್ನುವಂಥವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಅವರ ವ್ಯಾಲ್ಯೂಸು, ಅವರ ಅವಶ್ಯಕತೆಗಳು, ಬೇಸಿಕ್ ಪ್ರಾಬ್ಲಮ್ಸ್ಗಳನ್ನೆಲ್ಲ ನೋಡಬೇಕು. ಇಂಥದ್ದೇನಾದರೂ ಸಮಸ್ಯೆ ಆದರೆ ನಾವು ಎಂಟ್ರಿ ಕೊಡ್ತೀವಿ. ನಮ್ಮ ಉದ್ದೇಶ, ನಾವೆಲ್ಲ ದೇಶಗಳು, ಯಾವುದಾದ್ರೂ ದೇಶ ಲೇಬರ್ಸ್ಗಳನ್ನ ಟ್ರೀಟ್ ಮಾಡ್ತಾ ಇದೆ, ಟ್ರೀಟ್ಮೆಂಟ್ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ನಾವು ಎಂಟ್ರಿ ಕೊಡ್ತೀವಿ ಅಂತ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಒಂದು ಸ್ಥಾಪನೆ ಆಗುತ್ತೆ. ಆಮೇಲೆ ಫ್ರೀಡಮ್ ಆ್ಯಂಡ್ ಎಕ್ಸ್ಪ್ರೆಷನ್ ಆಫ್ ಅಸೋಸಿಯೇಷನ್ ಆರ್ ಎಸೆನ್ಷಿಯಲ್ ಸಸ್ಟೈನ್ಡ್ ಪ್ರೋಗ್ರೆಸ್ ಅಂತ ಇದೆ. ಅಂತಂದರೆ ಲೇಬರ್ಸ್ಗಳಿಗೆ ಫ್ರೀಡಮ್ ಕೊಡಬೇಕು. ಏನಕ್ಕೆ? ತನ್ನ ಎಕ್ಸ್ಪ್ರೆಷನ್ಸ್ಗಳನ್ನ ಹೇಳ್ಕೊಳ್ಳೋಕ್ಕೆ, ಅಸೋಸಿಯೇಷನ್ ಮಾಡ್ಕೊಂಡು ಏನು ಮಾಡ್ತಾರೆ, ಯೂನಿಯನ್ನ ಕಟ್ಕೊಳ್ತಾರೆ. ಈ ಯೂನಿಯನ್ ಮುಖಾಂತರ ಓನರ್ಗಳಿಗೆ ಪ್ರೆಷರ್ ಹಾಕ್ತಾರೆ, ಈ ರೀತಿಯಾದಂಥ ಸಮಸ್ಯೆಗಳಿದೆ, ಸಾಲ್ವ್ ಮಾಡಿಕೊಡಿ ಅಂತೇಳಿ. ಅಕಸ್ಮಾತ್ ಯೂನಿಯನ್ಗಳೇ ಇರಲಿಲ್ಲ ಅಂತಂದರೆ, ಬ್ರಿಟಿಷ್ ಟೈಮಲ್ಲಿ ಇದೆಲ್ಲ ಇರಲಿಲ್ಲ, ಅವ್ರು ಏನು ಯೂನಿಯನ್ಗಳು ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಆಫ್ಟರ್ ಇಂಡಿಪೆಂಡೆನ್ಸು ನಮ್ಮಲ್ಲಿ ಇದೊಂದು ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಈಗ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿದೆ. ಸೊ ಇನ್ನೂ ಸುಮಾರು ಕಡೆ ಯೂನಿಯನ್ಸ್ಗಳೇ ಇಲ್ಲ, ಮೇಂಟೈನ್ ಮಾಡೋಕ್ಕೆ ಬಿಡೋದಿಲ್ಲ, ಲೇಬರ್ಸ್ಗಳ ಹಕ್ಕುಗಳನ್ನು ಹೊಡಿತಾ ಇರ್ತಾರೆ. ಸೊ ಇಂಥ ಏನಾದರೂ ಸಮಸ್ಯೆಗಳಾದಾಗ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬರುತ್ತೆ, ಎಂಟ್ರಿ ಕೊಡುತ್ತೆ ಅನ್ನುವಂಥ ವಿಷಯಕ್ಕೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಸ್ಥಾಪನೆ ಆಯಿತು. ಸೊ ಅದಾದಮೇಲೆ ಪವರ್ಟಿ ಎನಿವೇರ್ ಇನ್ ದ ಡೇಂಜರ್ ಆಫ್ ಪ್ರಾಸ್ಪರಿಟಿ ಎವ್ರಿವೇರ್ ಏನಿದೆಯಲ್ವಾ, ಪವರ್ಟಿ, ಬಡತನನ ಡೌನ್ ಮಾಡೋಕ್ಕೋಸ್ಕರ ಇದೆಲ್ಲ ಸ್ಟಾರ್ಟಪ್ ಆಯಿತು. ಸೊ ಇದಾದಮೇಲೆ ಇರೋದೊಂದು ಇಂಟ್ರೊಡಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ ಅಷ್ಟೇ. ಸ್ಟಾರ್ಟಿಂಗು ಎಸ್ಟಾಬ್ಲಿಷು 1919 ಆಗಿದೆ. ಓಕೆ, ಎಂಪ್ಲಾಯರ್ಸು, ವರ್ಕರ್ಸು, ಗೌರ್ಮೆಂಟು, ಈ ಎಲ್ಲಾದ್ರ ಮಧ್ಯದಲ್ಲಿ ಈ ವರ್ಕಿಂಗ್ ಕ್ಲಾಸ್ನವ್ರು ಏನಿದ್ದಾರೆ ಇವರ ಪ್ರೊಟೆಕ್ಷನನ್ನು ಪ್ರೊಟೆಕ್ಟ್ ಮಾಡಬೇಕು. ಈ ಪ್ರೊಟೆಕ್ಷನ್ ಮಾಡೋದಕ್ಕೋಸ್ಕರ ನಾವು ILOನ ಸ್ಥಾಪನೆ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಬೇಸಿಕಲಿ ಏನಾದರೂ ಕ್ವಶನ್ ಕೇಳಿದರೆ ILO ರೋಲ್ ಏನಿದೆ, ILO ಬಗ್ಗೆ ಒಂದು 6 ಮಾರ್ಕ್ಸಿಗೆ ಕೇಳಿದರೆ ಕೇಳ್ಬೋದು ಮ್ಯಾಕ್ಸಿಮಮ್. ಓಕೆ, 6 ಮಾರ್ಕ್ಸಿಗೆ ಕೇಳಿದಾಗ ILO ಯಾವಾಗ ಸ್ಥಾಪನೆ ಆಯಿತು, ಎಷ್ಟು ರಾಷ್ಟ್ರಗಳಿದೆ, ನಮ್ಮ ದೇಶನೂ ಕೂಡ ಇದೆ, ಏನೋ ಸ್ಥಾಪನೆ ಮಾಡ್ಕೊಂಡಿದ್ದಂಥ ಇಂಥ ರೀಸನ್ಸ್ಗಳೆಲ್ಲ ಕೊಟ್ಬಿಟ್ರೆ ಸಾಕಾಗುತ್ತೆ. ಸೊ ದಿಸ್ ಇಸ್ ದ ILO ಬಗ್ಗೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ, ಸೊ ಒಂದು ಪ್ಯಾರಾ ನಿಮ್ಮ ಸಿಲೆಬಸ್ ಕಾಪಿಯಲ್ಲಿ ಆಗಿರೋದು ಫಿನಿಶ್ ಆಗಿದೆ, 1/3 ಅಷ್ಟು ಫಿನಿಶ್ ಆಗಿದೆ ಈಗ. ಸೊ ಇನ್ನು ಉಳಿದಿರುವಂಥ ಸೆಕೆಂಡ್ 2/3ನ ಪ್ಯಾರಾ ನಾವು ಇಲ್ಲಿ ರೈಡ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಬೇರೆ ಸಮೇತ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಸೊ ಒಂದ್ಸಲ ಚೆಕ್ಔಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಈಗ ವೀಡಿಯೋಸ್ಗಳಂತ ನೋಡ್ತಾ ಇದ್ದೀರಿ, ಎಲ್ಲ ಅರ್ಥ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಸೊ ಇದೇ ರೀತಿ 100% ನನಗೆಲ್ಲ ಕಂಪ್ಲೀಟ್ ಆಗಿ ಸಿಲೆಬಸ್ ಅರ್ಥ ಆಗಬೇಕು ಅಂತಂದರೆ ನಾವು ಕೊಡ್ತಾ ಇರೋದು ಪೇಯ್ಡ್ ಕ್ಲಾಸಸ್ಸು.
ಈ ನಾವು ಹಾಕಿರುವಂಥ ಪೋಸ್ಟನ್ನು ಕಂಪ್ಲೀಟಾಗಿ ಎಲ್ಲ ಕಡೆ ನೀವು ಸರ್ಕ್ಯುಲೇಟ್ ಆಗೋದು ನೋಡೇ ಇರ್ತೀರಾ. ಬೇರೆ ಬೇರೆ ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ಬಿದ್ದಿರುವಂಥ ಪೋಸ್ಟ್‌ಗಳು ನೋಡೇ ಇರ್ತೀರಾ. ಎಲ್ಲ ಸೆಮಿಸ್ಟರ್‌ಗಿದೆ, ಎಲ್ಲ ಸೆಮಿಸ್ಟರ್‌ಇದೆ, ಎಲ್ಲ ಫೆಸಿಲಿಟಿಗಳಿದೆ. ಈ ಫೆಸಿಲಿಟಿ ಇರುವಂಥ ಲಿಂಕ್ಸ್‌ಗಳಿರುವಂಥ ವೀಡಿಯೋಸ್‌ಗಳಿದೆ ಕೆಳಗಡೆ. ಸಬ್ಸ್ಕ್ರಿಪ್ಷನ್ ಒಂದ್ಸಲ ನೋಡ್ಕೊಂಡ್ರೆ, ಕೆಳಗಡೆ ಇರುವಂಥ ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಸಿಗುತ್ತೆ. ಎನಿಹೌ ನಾನು ಬೇಸಿಕ್ಕಾಗಿ ಒಂದ್ಸಲ ಹೇಳ್ಬಿಡ್ತೀನಿ. ಇಲ್ಲಿರುವಂಥ ಎಲ್ಲಾ ಸಬ್ಜೆಕ್ಟ್ಸ್‌ಗಳಿದೆ. ಎಷ್ಟೋ ಸಬ್ಜೆಕ್ಟ್ಸ್‌ಗಳು ನಾವು ಮೆನ್ಷನ್ನೇ ಮಾಡಿಲ್ಲ. ಸೊ, ನಿಮ್ಮ ಯಾವುದೇ ಸಬ್ಜೆಕ್ಟ್ಸ್‌ಗಳು ತಗೊಳ್ಳಿ, ಕಂಪ್ಲೀಟ್ ಲಾ ಸಬ್ಜೆಕ್ಟ್ 5 ಇಯರ್ ಎಲ್.ಎಲ್.ಬಿ, 3 ಇಯರ್ ಎಲ್.ಎಲ್.ಬಿ ಅಥವಾ ಈ 5 ಇಯರ್ ಎಲ್.ಎಲ್.ಬಿಯಲ್ಲಿ ಬಿ.ಎ ಎಲ್.ಎಲ್.ಬಿ, ಬಿ.ಕಾಮ್ ಎಲ್.ಎಲ್.ಬಿ ಎಲ್ಲಾ ಸಬ್ಜೆಕ್ಟ್ಸ್‌ಗಳಿದೆ. ಇಲ್ಲಿರುವಂಥ ಎಲ್.ಎಲ್.ಬಿ ಸಬ್ಜೆಕ್ಟ್ಸ್‌ಗಳು 5 ಇಯರ್ ಎಲ್.ಎಲ್.ಬಿ ಇರುವಂಥ ಸಬ್ಜೆಕ್ಟ್ಸ್‌ಗಳು ಇದೆ. ಎನಿಹೌ ನೀವು ಒಂದು ಕಾಲ್ ಮಾಡ್ಕೊಂಡ್ರೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ನಾವು ಕೊಡುವಂಥ ಪ್ಯಾಕೇಜ್ ಏನು ಒಂದೊಂದು ಸಬ್ಜೆಕ್ಟ್ ಏನಾದರೂ ಕೊಡ್ತೀವಾ ಅಂತಂದ್ರೆ ಒಂದೊಂದು ಸಬ್ಜೆಕ್ಟನ್ನು ಕೊಡ್ತೀವಿ. ಅದ್ರ ಜೊತೆ ನಮ್ದು ಸೆಮಿಸ್ಟರ್ ವೈಸ್ ಥರನೂ ಪ್ಯಾಕೇಜ್ ಕಂಪ್ಲೀಟ್ ಆಗಿರುತ್ತೆ. 2 ಮೀಡಿಯಮ್‌ನವರಿಗೆ. ಇಂಗ್ಲಿಷ್ ಮೀಡಿಯಮ್‌ನವ್ರಿಗೂ ಇರುತ್ತೆ, ಕನ್ನಡ ಮೀಡಿಯಮ್‌ನವ್ರಿಗೂ ಇರುತ್ತೆ. ಇಲ್ಲಿ ನಾನು ಸುಮ್ಮನೆ ಹಾಗೆ ಒಂದ್ಸಲ ಸ್ಲೈಡ್ಸ್‌ಗಳನ್ನು ತೆಗೆದುಕೊಂಡು ಹೋಗ್ತೇನೆ ಲಾಸ್ಟ್ ತನಕ. ನೋಡ್ತಾ ಹೋಗಿ ನೀವು ಎಲ್ಲ ಸೆಮಿಸ್ಟರ್‌ಗೆ ಇರುವಂಥ ಪ್ಯಾಕೇಜ್‌ಗಳು, ಸೆಮಿಸ್ಟರ್ ವೈಸ್ ಪ್ಯಾಕೇಜ್‌ಗಳು 2 ಮೀಡಿಯಮ್‌ವರಿಗೆ ಸಪೋರ್ಟ್ ಮಾಡುವಂಥ ಪ್ಯಾಕೇಜ್‌ಗಳೇ. ನೋಡಿ ಇದು 3 ಇಯರ್ ಎಲ್.ಎಲ್.ಬಿ, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್ ಸೆಮ್. 5 ಇಯರ್ ಎಲ್.ಎಲ್.ಬಿ ಫಸ್ಟ್ ಸೆಮ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸೆವೆಂತ್, ಏಯ್ತ್, ನೈನ್, 10th. ಇದೇ ಥರ 5 ಇಯರ್ ಎಲ್.ಎಲ್.ಬಿ ಬಿ.ಕಾಮಿಂದ ಕಂಪ್ಲೀಟ್ ಆಗಿ 10th ಸೆಮ್ ತನಕನೂ ಕೂಡ ಇದೆ. ಹಾಗಿದ್ದಲ್ಲಿ ಸರ್ ಈಗ ಗೊತ್ತಾಯ್ತು ಕೋಚಿಂಗ್ ನಡೀತಾ ಇದೆ. ಸೊ, ಕೋಚಿಂಗಲ್ಲೇ ಪೇಯ್ಡ್ ಆಗಿ ನಾವು ಕಂಪ್ಲೀಟ್ 100% ನೋಡಬೇಕು. ಈಗ ನೋಡ್ತಾ ಇರೋ ಡೆಮೋ ಅಂತ ನಮ್ಗೆ ಗೊತ್ತಾಯ್ತು. ಇಫ್ ಇನ್ ಕೇಸ್ ನಾವು ತಗೊಂಡ್ರೆ ಕೋಚಿಂಗ್ ನೀವೇನೇನು ಫೆಸಿಲಿಟಿ ಕೊಡ್ತೀರಾ ಸರ್ ಅನ್ನೋಂಥ ಪ್ರಶ್ನೆ ಎದ್ದೇಳುತ್ತೆ. ಇದನ್ನ 100% ಡೀಪ್ ಆಗಿ ಎಕ್ಸ್‌ಪ್ಲೇನ್ ಮಾಡಿರೋಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ನಾನು ಬೇಸಿಕ್ ಆಗಿ ನಿಮಗೆ ಹೇಳ್ತೀನಿ ಅಷ್ಟೇ. ಓಕೆ. ಸೊ, 10 ಫೆಸಿಲಿಟಿಗಳು ಸೇರಿಬಿಟ್ಟು ಒಂದೇ ಒಂದು ಫೆಸಿಲಿಟಿ ಅಂತ ನೀವು 10 ಫೆಸಿಲಿಟಿಗಳನ್ನ ತೆಗೆದುಕೊಳ್ಬೇಕಂದ್ರೆ ಒಂದು ಪ್ಯಾಕೇಜ್‌ನ ತಗೊಂಡ್ರೆ ಸಾಕು. ಆ ಪ್ಯಾಕೇಜ್ ಏನು, ಎತ್ತ, ಎಷ್ಟಿದೆ ಎಲ್ಲ ಅಂತೇಳಿ ಕಂಪ್ಲೀಟಾಗಿ ಎಲ್ಲಾ ಪೇಜಸ್‌ಗಳು ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಆ ಕಾಂಟ್ಯಾಕ್ಟ್ ನಂಬರ್‌ಗೆ ಕಾಲ್ ಮಾಡ್ಕೊಂಡು ಹೇಳ್ತಾರೆ. ಎನಿಹೌ ಏನೇನು ಫೆಸಿಲಿಟಿ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ಲ ರೆಕಾರ್ಡ್ ಆಗಿರುವಂಥ ಕಂಪ್ಲೀಟ್ 100% ವೀಡಿಯೋಸ್‌ಗಳು. ಯಾವ ಥರ ಅಂತಂದ್ರೆ ಈಗ ನೀವು ನೋಡ್ತಾ ಇದ್ರಲ್ಲ ಯೂಟ್ಯೂಬಲ್ಲಿ, ಸೇಮ್ ಈಗ ನೋಡ್ತಾ ಇರೋದು ಒಂದೇ ಒಂದು ವಿಡಿಯೋ ಅಷ್ಟೇ. ಈಗ ಒಂದು ವಿಡಿಯೋ ನೀವು ಯಾವ ಥರ ನೋಡ್ತಾ ಇದ್ದೀರಾ, ಈ ಥರ 100% ಸಿಲೆಬಸ್. ಯಾಕಂದ್ರೆ 100% ಸಿಲೆಬಸ್‌ನ ಪಬ್ಲಿಕ್ ಆಗಿ ಬಿಡೋದಿಲ್ಲ. 100% ಸಿಲೆಬಸ್ ಬೇಕು ಅಂತಂದ್ರೆ ಪೇಯ್ಡ್ ತಗೋಬೇಕಾಗುತ್ತೆ. ಮೋರ್ ದ್ಯಾನ್ 300 ವೀಡಿಯೋಸ್ ಪರ್ ಸೆಮಿಸ್ಟರ್ ಆಯ್ತಾ? ಪರ್ ಸಬ್ಜೆಕ್ಟ್ ಮೋರ್ ದ್ಯಾನ್ 60, 80 ವೀಡಿಯೋಸ್. ಈ ಥರ ಕಂಪ್ಲೀಟ್ ಆಗಿ 100% ಸಿಲೆಬಸ್. ನೀವು ಸಿಲೆಬಸ್ ಪಾಯಿಂಟ್‌ನ ಹಿಡ್ಕೊಂಡು ಮ್ಯಾಚ್ ಮಾಡಿದ್ರು ಕೂಡ ನಾವು ಒಂದು ಕ್ವೆಶ್ಚನ್ ಕೂಡ ಒಂದು ಸಿಲೆಬಸ್ ಪಾಯಿಂಟಲ್ಲಿ ಒಂದು ಪಾಯಿಂಟನ್ನು ಬಿಟ್ಟಿರೋದಿಲ್ಲ. ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್‌ನ ಸಾಲ್ವ್ ಮಾಡಿರ್ತೀವಿ. ಅದನ್ನ ಸಾಲ್ವ್ ಮಾಡಿ ಅದ್ರ ಸೊಲ್ಯೂಷನ್ಸ್‌ಗಳನ್ನ ಕೊಟ್ಟಿರ್ತೀವಿ. ಸರ್ ಇದು ಈ ಕ್ಲಾಸಸ್‌ಗಳನ್ನ ನೋಡಿದ್ರೆ ಸಾಕಾ ಯೂಟ್ಯೂಬ್ ತರ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾಡ್ಬೇಕಾ ಅಂತಂದ್ರೆ ಇದಷ್ಟೇ ಅಲ್ಲದೆ ನಾವು ಆನ್‌ಲೈನ್ ಕ್ಲಾಸಸ್‌ಗಳನ್ನು ಕೂಡ ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕಂಡಕ್ಟ್ ಮಾಡುವಂಥ ಆನ್‌ಲೈನ್ ಕ್ಲಾಸಸ್‌ಗಳನ್ನ ಡೌಟ್ ಸೆಷನ್‌ಗೆ ಕಂಡಕ್ಟ್ ಮಾಡ್ತೀವಿ. ಅಥವಾ ಬೇರೆ ಹೈಕೋರ್ಟ್ ಅಡ್ವೊಕೇಟ್ಸ್‌ಗಳಿಂದ, ಪ್ರೊಫೆಸರ್ಸ್‌ಗಳಿಂದ, ಜಡ್ಜಸ್‌ಗಳಿಂದ ನಿಮ್ಮ ಪ್ರಾಕ್ಟಿಕಾಲಿಟಿಗೆ ಕನೆಕ್ಟ್ ಆಗೋ ಥರ, ಮುಂದೆ ಜೀವನಕ್ಕೆ ನಿಮಗೆ ಬೇಕಾಗೋ ಥರ, ಪ್ರಾಕ್ಟಿಕಾಲಿಟಿ ಕನೆಕ್ಟ್ ಆಗೋ ಥರ ಕ್ಲಾಸಸ್‌ಗಳನ್ನ ಕಂಡಕ್ಟ್ ಮಾಡ್ತೀವಿ. ಆಮೇಲೆ ನಿಮಗೆ ಏನೇ ಡೌಟ್ಸ್ ಇದ್ರೂ ನಿಮ್ಮ ಹತ್ರ ಮಾತಾಡಲಿಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಪ್ರೊಫೆಸರ್ಸ್ ನಂಬರ್ಸ್ ಇರುತ್ತೆ. ಅಂತಂದ್ರೆ ಇವನ್ ನನ್ನ ನಂಬರು ಕೂಡ ನಿಮ್ಮ ಹತ್ರ ಇರುತ್ತೆ. ಏನೇ ಡೌಟ್ಸ್ ಇದ್ರೂ ಮಾಡ್ಬೋದು. ನಮ್ದು ಕಂಪ್ಲೀಟ್ ಆಗಿ ಕಸ್ಟಮರ್ ಅಂಡ್ ರಿಲೇಶನ್‌ಶಿಪ್ಪು ತುಂಬಾ ನೀಟಾಗಿ ನಡೆಸುವಂಥ ಕಾರ್ಯಕ್ರಮದಲ್ಲಿ ನಾವು ನಡೆಸ್ತಾ ಇದ್ದೀವಿ. ನೋಟ್ಸ್ ಆಬ್ವಿಯಸ್ಲಿ ಎಲ್ರಿಗೂ ಬೇಕಲ್ವಾ? ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ 2 ಮೀಡಿಯಮಲ್ಲಿ ಸಿಗುತ್ತೆ. ಸರ್ ನೀವು ಹೇಳ್ತಾ ಇರಲ್ಲ ಇದೆಲ್ಲ 2 ಮೀಡಿಯಮ್ ಅಲ್ಲ ಕ್ಲಾಸಸ್‌ಗಳು ಮತ್ತೆ ನೋಟ್ಸು, ಆನ್‌ಲೈನ್ ಕ್ಲಾಸ್ ಎಲ್ಲ ಅಂತ. ಕನ್ನಡ ಮೀಡಿಯಮವರಿಗೂ ಹೆಲ್ಪ್ ಆಗಲಿ, ಇಂಗ್ಲಿಷ್ ಮೀಡಿಯಮವರಿಗೂ ಹೆಲ್ಪ್ ಆಗಲಿ ಅಂತ ಬೇಸಿಕಲಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮಲ್ಲಿ ಹೆಲ್ಪ್ ಆಗಲಿ ಅಂತೇಳಿ ಅವ್ರಿಗೋಸ್ಕರ ಅಂತಾನೂ ಕೂಡ ಸ್ಟಾರ್ಟ್ ಮಾಡಿರುವಂಥದ್ದು. ಇದು 2 ಮೀಡಿಯಮಲ್ಲಿ ಇದೆ. ನಮ್ಮ ಟೀಮ್ ಕಡೆಯಿಂದ ಯಾವಾಗಲೂ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. 24/7 ಯಾವಾಗಾದ್ರೂ ಕಾಲ್ ಮಾಡಿ. ಒಂದೇ ಒಂದು ಕಾಲ್ ಮಾಡಿ ನಮ್ಮ ಟೀಮ್‌ನವ್ರನ್ನ ಪಿಕ್ ಮಾಡ್ತಾರೆ. ಸೊ ಅದಾದ್ಮೇಲೆ ಅಸೈನ್‌ಮೆಂಟ್, ಇಂಟರ್ನ್‌ಶಿಪ್, ಸೆಮಿನಾರ್ ಅಂತ ಏನಾದ್ರು ಕಾಲೇಜಲ್ಲಿ ಕೊಡ್ತಾರೆ. ಅದು ಕಂಪ್ಲೀಟ್ ಆಗಿ ಸಪೋರ್ಟ್ ಇರುತ್ತೆ. ನನ್ನ ಕಡೆಯಿಂದ ಆಸ್ ಎ ಸ್ಟೂಡೆಂಟ್ ಆಗಿ ಲರ್ನಿಂಗ್ ಪರ್ಪಸ್ಸಿಗೋಸ್ಕರ ನಿಮಗೆ ಫ್ರೀ ಲೀಗಲ್ ಅಡ್ವೈಸ್ ಅನ್ನು ಕೂಡ ನಾವು ಕೊಡ್ತೀವಿ. ಸೊ ಅದಾದ್ಮೇಲೆ ಕನ್ನಡ ಆಂಡ್ ಇಂಗ್ಲಿಷ್ ಮೀಡಿಯಮಲ್ಲಿ 2 ಮೀಡಿಯಮಲ್ಲೂ ಕ್ಲಾಸ್ ನಡೆಯುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸರ್ ನಾನು ಆನ್‌ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡೋಕ್ಕಾಗಿಲ್ಲ. ಸ್ವಲ್ಪ ವರ್ಕ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಬೇಸಿಕಲಿ ನಾವೆಲ್ಲ ಜಾಸ್ತಿ ಮಾಡ್ತಾ ಇರೋದು, ಪ್ರಿಫರ್ ಮಾಡ್ತಾ ಇರೋದು ಯಾವ ರೀತಿ ಅಂತಂದ್ರೆ ನಮ್ಗೆ ಗೊತ್ತಿದೆ ಪರಿಸ್ಥಿತಿ. ಮನೆ ಕೆಲಸ ಇರುತ್ತೆ, ವರ್ಕ್ ಮಾಡ್ಕೊಂಡಿರ್ತೀರಾ, ಪಾರ್ಟ್ ಟೈಮ್ ವರ್ಕ್, ಫುಲ್ ಟೈಮ್ ವರ್ಕ್, ಓನ್ ಬಿಸ್ನೆಸ್ ಇಟ್ಕೊಂಡಿರ್ತೀರಾ, ಹೌಸ್ ವೈಫ್ ಇರ್ತೀರಾ, ಇಲ್ಲ ಫುಲ್ ಟೈಮ್ ಹೋಗ್ತಾ ಇರ್ತೀರಾ, ಅರ್ಥ ಆಗ್ತಾ ಇರಲ್ಲ. ಅಂಥವರಿಗೂ ಕೂಡ ನಾವು ಈ ಫೆಸಿಲಿಟಿನ ಮಾಡ್ಕೊಳ್ತಾ ಇದೀವಿ. ಪ್ರೀವಿಯಸ್ ಇಯರ್ ಸಪೋರ್ಟ್ ಇರುತ್ತೆ. ಪ್ರೀವಿಯಸ್ ಇಯರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಫರ್ದರ್ ಸೆಮಿಸ್ಟರ್ ಸಪೋರ್ಟ್ ಇರುತ್ತೆ. ಒಂದ್ಸಲ ಹೇಳ್ಬೇಕಂದ್ರೆ ನೀವು ಒಂದ್ಸಲ ಜಾಯ್ನ್ ಆದ್ರೆ 100% ಜವಾಬ್ದಾರಿ ನಾವು ತಗೊಳ್ತೀವಿ. ನೀವು ಕಾಲೇಜಿಗೆ ಜಾಯ್ನ್ ಆಗಿ ಸರ್ಟಿಫಿಕೇಟ್ ಅಲ್ಲಿಂದ ತಗೊಳ್ತೀರಾ, ಟ್ರೈನ್ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ಆಗ್ತೀರಾ. ಈ ರೀತಿಯಾದಂಥ ಫೆಸಿಲಿಟಿನ ಕೊಡ್ತೀವಿ. 10 ಫೆಸಿಲಿಟಿಗೂ ಒಂದೇ ಒಂದು ಪ್ಯಾಕೇಜ್ ತಗೊಳ್ತಾ ಇರೋದು. ಸೊ ಅದನ್ನೆಲ್ಲ ಬೇಕು ಅಂತಂದ್ರೆ ಪ್ರತಿ ಪೇಜಲ್ಲಿ ಕೊಡ್ತಾ ಇರುವಂಥ ನಂಬರ್ಸ್‌ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಸೊ ನಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು? ಬರೀ ನಂಬರ್ಸ್ ಕಾಲ್ ಮಾಡೋದಾ ಅಂತ ನೀವೇನಾದ್ರು ಕೇಳಿದ್ರೆ, ಬರೀ ನಂಬರ್ಸ್ ಅಂತಲ್ಲ. ಕಾಂಟ್ಯಾಕ್ಟ್ ನಂಬರ್‌ಗಳನ್ನ 2 ನಂಬರ್‌ಗಳನ್ನು ಇಲ್ಲಿ ಕೊಟ್ಟಿದ್ದೀವಿ. ಅಪಾರ್ಟ್ ಫ್ರಮ್ ದಿಸ್ ಈ ಕಾಂಟ್ಯಾಕ್ಟ್ ನಂಬರು ನಮ್ಮ ಅಫಿಷಿಯಲ್ ಚಾನೆಲ್ಸ್‌ಗಳೆಲ್ಲ ವಾಟ್ಸಪ್, ಟೆಲಿಗ್ರಾಮ್, ಇನ್ಸ್ಟಾ, ಫೇಸ್‌ಬುಕ್, ವೆಬ್‌ಸೈಟ್, ಓನ್ ಅಪ್ಲಿಕೇಶನ್ ಪ್ಲೇ ಸ್ಟೋರಲ್ಲೂ ಕೂಡ ಇದೆ. ಅದರಲ್ಲೂ ಕೂಡ ನಾವು ಸಿಗ್ತೀವಿ. ನಿಮಗೆ ಕೊಡುವಂಥ ಎಲ್ಲಾ ಫೆಸಿಲಿಟೀಸ್‌ಗಳು ನಮ್ಮ ಅಪ್ಲಿಕೇಶನ್ ನಾವು ಕೊಡ್ತಾ ಹೋಗ್ತೀವಿ. ಪ್ಯಾರಲಲ್ ಆಗಿ ಇನ್ನೊಂದು ಆಪರೇಷನ್ ಆಗಿ ಅಂತ ಫೇಸ್‌ಬುಕ್ಕಲ್ಲೂ ಕೂಡ ಕೊಡ್ತಾ ಹೋಗ್ತೀವಿ. ಸೊ ನೀವು ಜಸ್ಟ್ ಮಾಡಬೇಕಾಗಿರೋ ಒಂದೇ ಕೆಲಸ, ಒಂದು ಕಾಲ್‌ನ ಮಾಡ್ಬೇಕಷ್ಟೇ ಈ ನಂಬರ್ಸ್‌ಗಳಿಗೆ. ಏನ್ ಗೊತ್ತಾ? ಜಸ್ಟ್ ಒಂದು ಕಾಲ್ ಮಾಡ್ಕೊಳ್ಳಿ. ಏನೇ ಡೌಟ್ಸ್ ಇದ್ರೂ ಕೇಳಿ. ಯಾವ ರೀತಿ ಇದೆ, ಏನು ಅಂತ 2 ನಿಮಿಷ ಕೇಳೋದ್ರಲ್ಲಿ ಏನಿದೆ? ಇಡೀ ಸೆಮಿಸ್ಟರ್‌ನೇ ಕೊಡ್ತಾ ಇದ್ದಾರೆ 6 ತಿಂಗಳು. ಕೇಳಿ ನೋಡಿ ಒಂದ್ಸಲ. ಸೊ ಸರ್ ಈಗ ಹೇಳ್ತಾ ಇದ್ದೀರಾ, ನೋಡಿದ್ವಿ. ಸ್ವಲ್ಪ ವೀಡಿಯೋಸ್ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ಇದೆ ಅಂತ ನಂಬಕ್ಕೆ ಒಂದಿಷ್ಟು ಡೆಮೋ ತರ ಯಾವ್ಯಾವ ವಿಡಿಯೋಸ್‌ಗಳಿದೆ ಅಂತ ನೀವು ತೋರಿಸ್ತೀರಾ ಅಂತ ಏನಾದ್ರು ಕೇಳಿದ್ರೆ?
ನಾನು ಇಲ್ಲಿ ತೋರಿಸ್ತೇನೆ ಕೆಲವೊಂದು ಸಬ್ಜೆಕ್ಟ್ಸ್ಗಳು ನಿಮಗೆ ತೋರಿಸ್ತೇನೆ. ಕಾಂಟ್ರಾಕ್ಟ್ ಲಾ 2 ಸಬ್ಜೆಕ್ಟ್ ಇದೆ. ಕಾಂಟ್ರಾಕ್ಟ್ 1 ಸಬ್ಜೆಕ್ಟ್ ಇದೆ. BNSS ರೀಸೆಂಟಾಗಿ ಅಪ್ಡೇಟ್ ಆಗಿರೋ ಸಬ್ಜೆಕ್ಟು. BNS ರೀಸೆಂಟಾಗಿ ಅಪ್ಡೇಟ್ ಆಗಿರುವಂಥ ಸಬ್ಜೆಕ್ಟು. ಆಮೇಲೆ ನಿಮಗೆ IPC ಸಬ್ಜೆಕ್ಟು. ಇನ್ನು ಉಳಿದು ಬೇರೆ ಎಲ್ಲ ಸಬ್ಜೆಕ್ಟ್ ನೋಡಬೇಕು ಅಂತಂದ್ರೆ ಕಾಂಟ್ರಾಕ್ಟ್ ಲಾ 1 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 2 ಆಗಿರಬಹುದು, ಕಾನ್ಸ್ಟಿಟ್ಯೂಷನ್ ಲಾ 1 ಆಗಿರಬಹುದು. ಪ್ರತಿ ಸಬ್ಜೆಕ್ಟ್ ನಾನು ಏನು ಬ್ಲೂ ಕಲರ್ ಪೇಜಲ್ಲಿ ತೋರಿಸಿದ್ನಲ್ಲ ಕಂಪ್ಲೀಟ್ ಆಗಿ ಎಲ್ಲ ಸಬ್ಜೆಕ್ಟ್ಸ್ಗಳಿದೆ. ಈಗ ಹಾಗಿದ್ದಲ್ಲಿ ಯಾವ ರೀತಿ ಕೊಡ್ತೀರಾ ಅಂತಂದ್ರೆ ಈ ರೀತಿ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ. ಕಂಪ್ಲೀಟ್ ಆಗಿ ಯೂನಿಟ್ ವೈಸ್ ಫೋಲ್ಡರ್ ವೈಸ್ ಮಾಡ್ಬಿಟ್ಟು ಪ್ರೊವೈಡ್ ಮಾಡ್ತೀವಿ. ಲಾಸ್ಟ್ ಸೆಮಿಸ್ಟರ್ದು ಕೂಡ ಇದೆ. ನಾನು ಎಲ್ಲದನ್ನೂ ಎಕ್ಸ್‌ಪ್ಲೇನ್ ಮಾಡ್ತಾ ಹೋಗಲ್ಲ. ನೋಟ್ಸ್ ಏನಾದರೂ ಡೆಮೋ ನೋಡಬೇಕು ಅಂತಂದ್ರೆ ಇಲ್ಲಿದೆ ನೋಟ್ಸು. ಯಾವುದೋ ಒಂದು ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈ ರೀತಿ ನಾವು ಕ್ಲೀನಾಗಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನು ಸಾಲ್ವ್ ಮಾಡಿದಂಥ ನೋಟ್ಸ್‌ಗಳನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಯಾವ್ಯಾವ ರೀತಿ ಏನೇನಿರುತ್ತೆ ಅಂತ 100% ನೋಟ್ಸ್‌ಗಳು ನಿಮ್ಮ ಕೈಯಲ್ಲಿರುತ್ತೆ. ಸೊ ಇಂಥ ನೋಟ್ಸ್‌ಗಳು ಬರೇ ಕನ್ನಡ ಮೀಡಿಯಮಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ಇರುತ್ತಾ? ಇಲ್ಲ. ಕನ್ನಡ ಮೀಡಿಯಂನವರಿಗೂ ಕೂಡ ಅಷ್ಟೇ ಚೆನ್ನಾಗಿ ಇಂಗ್ಲೀಷ್ ಮೀಡಿಯಂನವ್ರು ಏನು ಓದ್ತಾರೆ ಅದನ್ನೇ ಕನ್ನಡ ಮೀಡಿಯಂ ಓದೋ ರೀತಿಯಲ್ಲಿ ಮಾಡ್ಕೊಡ್ತೀವಿ. ಆಮೇಲೆ ನಮ್ದು ನೋಟ್ಸ್‌ಗಳೆಲ್ಲ ಪಿಕ್ಚರ್‌ಲೈಸ್ ಇರುತ್ತೆ ಅರ್ಥ ಆಗೋ ಥರ ಕ್ಲೀನಾಗಿ. ನೋಡಿ ಇಲ್ಲಿ ಕಾಣ್ತಾ ಇದೆ ಡಿಸ್‌ಪ್ಲೇ ಮೇಲೆ ನಿಮ್ಗೆ. ಅಪಾರ್ಟ್ ಫ್ರಮ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್‌ಗಳನ್ನು ಕೊಟ್ಟು, ಎಕ್ಸಾಮ್ ಟೈಮಲ್ಲಿ ಅದನ್ನ ಸಾಲ್ವ್ ಮಾಡಿ, ಅದಕ್ಕೆ ಆನ್ಸರ್ಸ್‌ಗಳನ್ನ ಕೊಟ್ಟು, ನಿಮ್ಗೆ ಏನು ಬೇಕೋ 100%ನ್ನ ಮಾಡ್ಕೊಡುವಂಥ ಫೆಸಿಲಿಟಿನ ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನಾನು ತೋರಿಸ್ತಾ ಇರೋಂಥದ್ದು ಯಾವುದೋ ಒಂದೇ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್‌ಗಳನ್ನ ಸಾಲ್ವ್ ಮಾಡ್ತೀವಿ. ಎಕ್ಸಾಮ್ ಟೈಮಲ್ಲಂತೂ ನಾವು ಕಂಟಿನ್ಯೂಯಸ್ ಆಗಿ ನಿಮ್ಮ ಜೊತೆ ಕನೆಕ್ಟೇ ಇರ್ತೀವಿ. ನಿಮ್ಮ ಪ್ರಾಬ್ಲಮ್ಸು ಅಥವಾ ಏನೋ ಶಾರ್ಟ್ ನೋಟ್, ಲಾಂಗ್ ಆನ್ಸರ್ ಏನೇ ಕೇಳಿ ಎಲ್ಲದಕ್ಕೂ ನಮ್ಮಲ್ಲಿ ಸೊಲ್ಯೂಷನ್ ಇರುತ್ತೆ. ಇದಿಷ್ಟು ಫೆಸಿಲಿಟಿಗಳನ್ನ ನಿಮಗೇನಾದರೂ ಬೇಕು ಅಂತಂತಂದ್ರೆ ನೀವು ಕಂಪ್ಲೀಟ್ ಆಗಿ ನಮ್ಮ ಜೊತೆ ಜಾಯಿನ್ ಆಗಬೇಕಾಗುತ್ತೆ. ಇಲ್ಲೊಂದು ಸಣ್ಣ ಅಟೆಂಡೆನ್ಸ್ ಶೀಟನ್ನ ಹಾಕಿದ್ದೀನಿ ಅಷ್ಟೇ. ಸರ್ ಈಗ ಆಗಿದ್ದಲ್ಲಿ ನೀವು ಹೇಳಿದ್ದೆಲ್ಲ ನನಗೆ ಅರ್ಥ ಆಯಿತು. ತುಂಬಾ ಇಷ್ಟ ಆಗಿದೆ ಸರ್. ಈಗ ನಾನು ಜಾಯಿನ್ ಆಗಬೇಕಂತ ಡಿಸೈಡ್ ಆಗಿದ್ದೀನಿ. ಹೇಗೆ ಸರ್ ನಾನು ಇದೆಲ್ಲ ಫೆಸಿಲಿಟಿಗಳು ತೊಗೊಂಡು ಜಾಯಿನ್ ಆಗೋದು ಅಂತಂತಂದ್ರೆ ಮಾಡಬೇಕಾಗಿರೋದು ಇಷ್ಟೇ. ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಈ ನಂಬರ್‌ಗಳಿಗೆ ಜಸ್ಟ್ ಕಾಲ್ ಮಾಡಬೇಕಷ್ಟೇ. ನೋಡಿ ಸೇರೋದೇನೋ ಸೇರ್ಬಿಟ್ಟಿದ್ದೀರಾ ಆಯ್ತಾ? ಈಗ ಹೇಗಾದ್ರೂ ಪಾಸ್ ಮಾಡ್ಕೊಂಡು ಹೋಗ್ಲೇಬೇಕು. ಈ ಸೆಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಸೆಮ್ ಆದ್ರೂ ಪಾಸ್ ಮಾಡ್ಲೇಬೇಕು. ಎಲ್ಲೆಲ್ಲಿ ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರೆ ಮುಗಿಸ್ಲೇಬೇಕು. ಕಷ್ಟ ಆಗ್ತಿದ್ಯಾ? ಅರ್ಥ ಆಗ್ತಿಲ್ವಾ? ಕೆಲಸ ಮಾಡ್ಕೊಂಡು ಮಾಡ್ತೀರಾ? ಪಾರ್ಟ್ ಟೈಮಾ? ಫುಲ್ ಟೈಮಾ? ಆರಾಮಾಗಿ ಬೇಸಿಕ್ ಒಂದು ಮಿನಿಮಲ್ ಚಾರ್ಜಸ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ಮಾಡ್ತಾರೆ. ದಯವಿಟ್ಟು ಇಲ್ಲಿ ಕಾಲ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಯಾವ್ಯಾವ ಫೆಸಿಲಿಟಿಗಳಿದೆ ಅನ್ನುವಂಥದ್ದೇ ಗೊತ್ತಿರಲಿಲ್ಲ ಸ್ಟೂಡೆಂಟ್ಸ್‌ಗಳಿಗೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಸೇರಿಸಿ ಕೊಡ್ತಾ ಇದೀವಿ. ಜೊತೆಯಲ್ಲೇ ಈ ರೀತಿ ಎಲ್ಲ ಫೆಸಿಲಿಟಿ ಇದೆ. ನಿಮಗೆ 100% ವೀಡಿಯೋಸ್‌ಗಳು ಬೇಕು ಅಂತಂದ್ರೆ ನೀವು ಪೇಯ್ಡ್ ತಗೋಬೇಕಾಗುತ್ತೆ. ಇಲ್ಲಿರುವಂಥ ನಂಬರ್‌ಗಳಿಗೆ ಕಾಲ್ ಮಾಡಿ. ದಯವಿಟ್ಟು ಹೇಳ್ತಾ ಇದ್ದೀನಿ. ಇಲ್ಲಿ ಬಿಡ್ತಾ ಇರುವಂಥ ವೀಡಿಯೋಸ್‌ಗಳೆಲ್ಲ ಪಬ್ಲಿಕ್ಕಿಗೆ ಡೆಮೋ ಪರ್ಪಸ್ಸಿಗೋಸ್ಕರ ಅಂತ ಯೂಟ್ಯೂಬಲ್ಲಿ ಆಗಿರಬಹುದು, ಟೆಲಿಗ್ರಾಮಲ್ಲಿ, ಇನ್ಸ್ಟಾದಲ್ಲಿ, ಫೇಸ್‌ಬುಕ್ಕಲ್ಲಿ ಸ್ವಲ್ಪ ಲೈಟಾಗಿ ಏನು ಬಿಡ್ತಾ ಇದೀವಿ ನಾವು. ಸ್ಟಾರ್ಟಿಂಗ್ ಒಂದು 5% ಬಿಡ್ತಾ ಇಲ್ಲ ಅಷ್ಟೇ ನಾವು. ಇನ್ನು 95% ಹೈಡ್ ಆಗಿದೆ. ಕಂಪ್ಲೀಟ್ ಆಗಿ ಪೇಯ್ಡ್ ಇದೆ. ಕಂಪ್ಲೀಟ್ ಆಗಿದೆ ಎಲ್ಲ ಫೆಸಿಲಿಟೀಸ್‌ಗಳು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಪಾರ್ಟ್ ರಿಲೀಸ್ ಮಾಡ್ತೀವಿ ಅಥವಾ ನೋಟ್ಸ್ ಏನಾದರೂ ಸಿಗುತ್ತೆ. ಆ ರೀತಿ ನೀವು ಎಕ್ಸ್‌ಪೆಕ್ಟೇಷನ್ ಮಾಡೋದ್ಕಿಂತ ಒಂದು ಕಾಲ್ ಮಾಡ್ಕೊಳ್ಳುವಂಥದ್ದು ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ತುಂಬಾ ಪೇಷನ್ಸ್ ಆಗಿ ತುಂಬಾ ಸಪೋರ್ಟ್ ಮಾಡ್ತಾ ವಿಡಿಯೋಸ್‌ಗಳನ್ನ ನೋಡ್ತಾ ಇದ್ದೀರಾ. ಸೊ ನಿಮ್ಮ ಫ್ರೆಂಡ್ ಸರ್ಕಲ್‌ಗೆ ದಯವಿಟ್ಟು ಶೇರ್ ಮಾಡಿ. ಅವರಿಗೂ ಅರ್ಥ ಆಗ್ಲಿ, ಗೊತ್ತಾಗ್ಲಿ ಈ ರೀತಿ ಇಷ್ಟೇ ಸುಲಭವಾಗಿ ಆರಾಮಾಗಿ ಕ್ಲಾಸಸ್‌ಗಳನ್ನು ಮುಗಿಸ್ಕೊಳ್ತಾ ಇದ್ದಾರೆ ಅಂತ. ನೋಡಿ ನಾನು ಹೇಳ್ತಾ ಇದ್ದೀನಲ್ಲ ತುಂಬಾ ಸುಲಭ ಇದೆ. ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳೋದು ಬೇಡ. ನಮ್ಮ ಸುತ್ತಮುತ್ತ ಸಮಾಜದಲ್ಲಿ ನಡೆಯುವಂಥ ವಿಷಯಗಳೇ ಲಾ. ಅದನ್ನ ನಾವು ಸೆಕ್ಷನ್ಸ್‌ಗಳಿಗೆ, ಕೇಸ್ ಲಾಸ್‌ಗಳಿಗೆ ಅಟ್ಯಾಚ್ ಮಾಡಿ ಓದ್ತೀವಷ್ಟೇ. ಅಷ್ಟೇ ಇರೋದು ಲಾ ಅದು. ಜಾಸ್ತಿ ಏನಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್‌ಗಳಿಗೆ ಪ್ರತಿ ನಿಮ್ಮ ವಾಟ್ಸಪ್ ಕಾಲೇಜ್ ಗ್ರೂಪ್ಸ್‌ಗಳಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಅರ್ಥ ಆಗ್ಲಿ. ನಿಮ್ಮ ಸ್ಟಡಿ ಸರ್ಕಲಲ್ಲಿ ಶೇರ್ ಮಾಡಿ. ಅವರಿಗೂ ಕೂಡ ಗೊತ್ತಾಗ್ಲಿ. ಸೊ ಇದಿಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.